ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ಬಂದು ಎಲ್ಲ ಮಿಕ್ಸ್ ಆಗಿರೋ ಅಂಥ ಜ್ಯುವೆಲ್ಸ್ನ ನಾನು ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೀನ್ಸ್ ಹೇಗೆ ಅಂತ ಹೇಳಿದ್ರೆ ಬ್ಯಾಂಗಲ್ಸ್, ನೆಕ್ಲೆಸ್, ಲಾಂಗ್ ಸರ, ಈ ಥರದ್ದು ಒಂದು ಸಾಕಷ್ಟು ಡಿಸೈನ್ಸ್ಗಳನ್ನ ನಾನು ಇಲ್ಲಿ ಈ ವಿಡಿಯೋನಲ್ಲಿ ಹಾಕಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಇವಾಗ ನೋಡ್ತಾ ಇರೋ ಅಂಥದ್ದೆಲ್ಲ ನೆಕ್ಲೆಸ್ಗಳೆಲ್ಲ ಆಲ್ಮೋಸ್ಟ್ ಇಲ್ಲಿ 10 ಒಳಗೆ ಇರುವಂಥದ್ದು. ಲಾಂಗ್ ಸರಗಳೆಲ್ಲ 20 ಒಳಗಡೆ ಇರುವಂಥದ್ದು. ಬ್ಯಾಂಗಲ್ಸ್ಗಳಿದೆ, ಬ್ಯಾಂಗಲ್ಸು ಕೂಡ 13 ಗ್ರಾಮಿಂದ 25 ಗ್ರಾಮ್ಸ್ವರೆಗೂ ಇರೋವಂಥದ್ದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಬ್ಯಾಂಗಲ್ಸು ಮೇನ್ ಇಂಪಾರ್ಟೆಂಟು. ಬರೀ 12 ಗ್ರಾಮ್ಸ್ಗೆ 2 ಬ್ಯಾಂಗಲ್ಸ್ ಇರೋವಂಥದ್ದು ಒಂದು 2-3 ಕಲೆಕ್ಷನ್ಸು ಈ ವಿಡಿಯೋನಲ್ಲಿದೆ. ಹೋಪ್ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಮತ್ತು ಇಲ್ಲಿರುವಂಥ ಜ್ಯುವೆಲ್ಸು ಕೂಡ ನಿಮಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗ್ಬೋದು. ಮತ್ತು ಸೆಟ್ಗಳಿದೆ ಇಲ್ಲಿ. ಇವಾಗ ನೋಡ್ತಾ ಇರ್ಬೋದು, ಇದು ಟೋಟಲ್ ಸೆಟ್ ಬಂದು 14 ಗ್ರಾಮ್ಸ್ ಹತ್ತತ್ರ ಇದೆ ಅಷ್ಟೇ. ಬರೀ 14 ಗ್ರಾಮ್ಗೆ ಒಂದು ಇಯರಿಂಗು ಮತ್ತು ನೆಕ್ಲೆಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನಲ್ಲೂ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡು ನೀವೆಲ್ಲಾದರೂ ಮಾಡಿಸೋ ಹಾಗಿದ್ರೆ ನೀವು ಹೋಗಿ ನೀವು ಈ ಥರ ಡಿಸೈನ್ ಬೇಕು ಅಂತ ಕೇಳಿದ್ರೆ ನಿಮಗೆ ಮಾಡಿಕೊಡ್ತಾರೆ. ನಾನು ಇಲ್ಲಿ ಜಸ್ಟ್ ಇವಾಗ ನೋಡ್ತಾ ಇರೋ ಅಂಥ ನೆಕ್ಲೆಸ್ ಬಂದು ಚೋಕರ್ ಟೈಪಲ್ಲಿ ಬರುತ್ತೆ. ಇದು ಜಸ್ಟ್ 7 ಗ್ರಾಮ್ಸಲ್ಲಿದೆ. ಸೇಮ್ ಇದಕ್ಕೆ ಮ್ಯಾಚ್ ಆಗೋ ಅಂಥ ಇಯರಿಂಗುಗೆ ಮ್ಯಾಚ್ ಆಗೋ ಅಂಥ ನೆಕ್ಲೆಸ್ಸು ಕೂಡ ಇದೆ ಸೇಮ್ ಡಿಸೈನಲ್ಲಿ. ಅದು ಮುಂದೆ ವಿಡಿಯೋನಲ್ಲಿ ಇರುತ್ತೆ, ನಿಮ್ಗೆ ಸಿಗುತ್ತೆ, ನೀವು ನೋಡ್ಬೋದು. ಅದು ಅರೌಂಡ್ 12 ಗ್ರಾಮ್ಸ್ ಹತ್ತತ್ರ ಆಗುತ್ತೆ. ಇದೆಲ್ಲ ವಿತ್ ನೆಕ್ಲೆಸ್ ಇರೋದೆಲ್ಲ 20 ಒಳಗಡೆನೆ. ಆಲ್ಮೋಸ್ಟ್ 10, 12, 14 ಈ ಥರನೇ ಇದೆ ವಿತ್ ಇಯರಿಂಗ್ಸು. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು, ನೆಕ್ಲೆಸ್ ಬಂದು 7 ಗ್ರಾಮ್ಸು, ಆ ಇಯರಿಂಗ್ಸ್ ಬಂದು 3 ಗ್ರಾಮ್ಸು. ಜಸ್ಟ್ ನಿಮಗೆ 10 ಗ್ರಾಮ್ಸಲ್ಲಿ ನಿಮಗೆ ಒಂದು ಸೆಟ್ಟೇ ಬಂದ್ಬಿಡುತ್ತೆ. ಇಲ್ಲಿ ಲಾಂಗ್ ಹಾರಗಳು ಇದೆಲ್ಲ 20ಇಂದ 25 ಒಳಗಡೆನೇ ಇರುವಂಥದ್ದು. ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ಸ್ ಯಾರಿಗಾದರೂ ತುಂಬಾ ಇಷ್ಟ ಇದೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ನೀವು ಈ ಥರ ಮಾಡಿಸ್ಕೋಬೋದು. ಮೀನ್ಸ್ ನಾವು ಜಾಸ್ತಿ ಹೆವಿ ಯೂಸ್ ಮಾಡಲ್ಲ, ಲೈಟ್ ವೆಯ್ಟಾಗಿ ಯೂಸ್ ಮಾಡ್ಕೋತೀವಿ. ಮೀನ್ಸ್ ಹಾಕ್ಕೊಂಡು ಹೋಗೋದು, ತೊಗೊಂಬರೋದು ಈ ಥರ ಯೂಸ್ ಮಾಡ್ಕೋತೀವಿ ಅಂದರೆ ನೀವು ಖಂಡಿತ ಈ ಥರ ಜ್ಯುವೆಲ್ಸ್ನ ನೀವು ತೊಗೊಂಡು ಯೂಸ್ ಮಾಡ್ಬೋದು ಲೈಟ್ ವೆಯ್ಟಲ್ಲಿ. ಸೊ ಈ ಥರ ನೀವು ಲೈಟ್ ವೆಯ್ಟ್ ಒಡವೆಗಳನ್ನ ನೀವು ಯೂಸ್ ಮಾಡ್ಕೋತೀನಿ ಅಂದರೆ ಈ ಥರ ಲೈಟ್ ವೆಯ್ಟಲ್ಲಿ ನೀವು ಮಾಡಿಸ್ಕೊಂಡು ಡ್ಯೂರಬಿಲಿಟಿ ಅಂತ ಅದ್ರ ಬಗ್ಗೆ ಹೇಳೋದಂದರೆ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅಂದರೆ ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಯಾರು 50 ಗ್ರಾಮ್ 60 ಗ್ರಾಮ್ ಆ ಥರ ಯಾರು ಹೋಗ್ತಾಯಿಲ್ಲ ಅಂತ ನನ್ನ ಒಪಿನಿಯನು. ಎಲ್ಲ ಲೈಟ್ ವೆಯ್ಟನಲ್ಲೇ ಇವಾಗ ಸಿಗ್ತಾಯಿದೆ. ಎಲ್ಲನೂ ಅದೇ ಥರ ತೊಗೋತಾರೆ, ಚೂಸ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಸೊ ಇದು ಕೂಡ ಅಷ್ಟೇ 10 ಗ್ರಾಮ್ಸ್ ಅಷ್ಟೇ ಇರೋದು. ಆ್ಯಕ್ಚುಲಿ ಇದು ನೆಕ್ಲೆಸ್ ಟೈಪ್ ಬರುತ್ತೆ ಮತ್ತು 3/4 ಆ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಬೇಕಂದರೆ ಬೈ ಮಾಡ್ಬೋದು. ಆ್ಯಕ್ಚುಲಿ ನಾನು ಒಂದು ಶಾಪಲ್ಲಿ ಎನ್ಕ್ವೈರಿ ಮಾಡಿದೆ. ನಾನು ತೊಗೊಳ್ಳೋ ಅಂಥ ಜ್ಯುವೆಲರಿ ಶಾಪಲ್ಲೂ. ಮತ್ತು ನೋಡೋಣ ಕಲೆಕ್ಷನ್ಸ್ ಅಲ್ಲಿ ಚೆನ್ನಾಗಿತ್ತು. ಸೊ ನೋಡೋಣ ಅಲ್ಲಿ ಒಂದ್ಸಲಿ ಹೋಗಿ ಅಂತೇಳಿ ನಾನು ಜಸ್ಟ್ ಅಂಗಡಿ ಹತ್ರ ಎಲ್ಲ ಹೋಗಿಲ್ಲ, ನಾನು ಕಾಲ್ ಮಾಡಿ ವಿಚಾರಿಸಿದೆ. ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಎಷ್ಟು ಒಂದು 10,000 5,000 3,000 ಆ ಥರ ಡಿಫ್ರೆನ್ಸ್ ಬಂದರೆ ಓಕೆ. ಇಲ್ಲಿ ಇಲ್ಲ ಅಂತಂದ್ರೂ 30,000-35,000 ಮಿನಿಮಮ್ 40,000 ಡಿಫ್ರೆನ್ಸ್ ಬರ್ತಾಯಿದೆ. ಬರೀ 1 ಗ್ರಾಮ್ 2 ಗ್ರಾಮ್ಸ್ಗೆ ಅಷ್ಟೊಂದು ಡಿಫ್ರೆನ್ಸ್ ಬಂದರೆ ಹೇಗೆ ಜನ ಅಲ್ಲೋಗಿ ತೊಗೋತಾರೆ, ಏನು ಎತ್ತ ಅನ್ನೋದು ನನಗಂತೂ ಅರ್ಥ ಆಗಲಿಲ್ಲ. ಅವರು ಆನ್ಲೈನ್ ಡೆಲಿವರಿ ಕೂಡ ಮಾಡ್ತಾರೆ. ಜನ ಎಷ್ಟು ಬ್ಲೈಂಡಾಗಿ ನಂಬ್ತಾರೆ ಅಂತ ನಾನು ಇದರಲ್ಲಿ ನನಗನ್ಸಿದಂಗೆ ಬ್ಲೈಂಡಾಗಿ ಹೋಗಿ ಆ ಥರ ಜ್ಯುವೆಲ್ಸ್ನ ಪರ್ಚೇಸ್ ಮಾಡಿಬಿಡ್ತಾರೆ ಜನ ಅನ್ನೋದು ನನಗೊಂದು ಡೌಟ್ ಆಗಿದೆ. ನಾನು ಆ ಸ್ಟೋರಿಗೆ ಹೋಗಿ ಅಲ್ಲೇ ನಾನು ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿಸ್ತೀನಿ. ನಾನು ಹೋಗಬೇಕು. ಲಾಸ್ಟ್ ವೀಕು ನಾನು ಹೋಗಿದ್ದೆ, ಬಟ್ ತೊಗೊಳಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ವೀಕ್ ಆದರೂ ಹೋಗಿ ಅಲ್ಲೇ ನಾನು ಲೈವ್ ಆಗೇ ಎಷ್ಟಾಗುತ್ತೆ ಏನು ಅಂತ
ಚೆಕ್ ಮಾಡಿಸ್ತೀನಿ. ಮತ್ತು ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ ಸೇಮ್ ಡಿಸೈನು ಸೇಮ್ ಇದನ್ನು ನಾನು ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿಸ್ತೀನಿ, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೀವೇ ನೋಡೋರಂತೆ. ಅಂದ್ರೂ ಇವ್ರು ಆನ್ಲೈನ್ ಡೆಲಿವರೀಸ್ ಎಲ್ಲ ಕೊಡ್ತಾರೆ, ಹೇಗೆ ಜನ ನಂಬಿ ಇವ್ರ ಹತ್ರ ತೊಗೋತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ನಿಜ ಶಾಕ್ ಆಯಿತು. ನಾನು ಹಾಗೂ ಕೇಳಿದೆ ಅವ್ರಿಗೆ, ಬರೀ 13 ಗ್ರಾಮ್ಗೆ 1,05,000 ಆಗುತ್ತಾ ಅಂತ. ಆ್ಯಕ್ಚುಲಿ 13 ಗ್ರಾಮಿಗೆ ಬಂದು ಎಷ್ಟು ಒಂದು ಅರೌಂಡ್ 13 ಗ್ರಾಮ್ 13 ಗ್ರಾಮ್ಗೆ ಸಾರಿ ಅದೆಷ್ಟು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇವಾಗ ಚೆಕ್ ಮಾಡಿದೆ ನಾನು. 13 ಗ್ರಾಮ್ಗೆ ಅರೌಂಡ್ ನಾನು ಮಾಡಿಸೋ ಕಡೆ ಬಂದು 93,000 ಆಗುತ್ತೆ. ಬಟ್ ನನಗೆ ಇವ್ರು ಹೇಳಿದ್ದು 1,08,000 ನನಗೆ ಹೇಳಿದ್ದಾರೆ ಇವರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಲೈವ್ ಆಗಿ ಶಾಪ್ಗೆ ಹೋಗಿ ನಾನು ವಿಚಾರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ನೋಡಿ. ದಯವಿಟ್ಟು ನನ್ನ ಒಂದು ಸಜೆಷನ್ನು, ಎಲ್ಲೂ ಬ್ಲೈಂಡಾಗಿ ಯಾವತ್ತೂ ಚಿನ್ನನ ಖರೀದಿ ಮಾಡಬೇಡಿ. ಒಂದು 100 ಸಲಿನಾದರೂ ಲೆಕ್ಕ ಮಾಡಿ ಆಮೇಲೆ ನೀವು ಏನು ಪರ್ಚೇಸ್ ಮಾಡೋಕ್ಕೆ ಮುಂದೆ ಹೋಗಿ. ಅದು ಬಿಟ್ಬಿಟ್ಟು ಅವ್ರು ಎಷ್ಟು ಹೇಳ್ತಾರೋ ಹಾಗೆ ಅವ್ರ ಮೇಲೆ ನಂಬಿಕೆ ಇದೆ ತೊಗೊಂಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಪ್ಲೀಸ್ ತೊಗೋಬೇಡಿ. ಒಂದು 10 ಸತಿನಾದರೂ ಒಂದ್ಸಲ ಯೋಚನೆ ಮಾಡಿ. ಕ್ಯಾಲ್ಕುಲೇಷನ್ ನಮ್ಮ ಕಡೆಯಿಂದನೂ ಆಗಬೇಕು. ಆ ಕ್ಯಾಲ್ಕುಲೇಷನ್ ನಮಗೆ ಲೆಕ್ಕ ಸಿಗದಿರುವಾಗ ಅವ್ರ ಹತ್ರನೇ ಕ್ಲಾರಿಟಿ ತೊಗೊಂಡು ನೀವು ಚಿನ್ನನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋನ ನೀವು ಕೊನೆ ತನಕ ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ನೆಕ್ಸ್ಟ್ ವೀಕು ನಾನು ಜ್ಯುವೆಲರಿ ತೊಗೊಳ್ಳೋಕೆ ಹೋಗಬೇಕು. ಜ್ಯುವೆಲರಿ ತೊಗೊಂಡು ಏನು ತೊಗೊಂಡೆ, ಎಷ್ಟಾಯಿತು, ಏನು ಎತ್ತ ಅನ್ನೋದನ್ನು ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ಕೊಂಬನ್ನಿ.